ಗುರು ಎಂದರೆ ಕೇವಲ ಪುಸ್ತಕದ ಪಾಠವನ್ನು ಕಲಿಸುವವರಲ್ಲ, ಜೀವನವನ್ನು ಹೇಗೆ ಬದುಕಬೇಕೆಂದು ಕಲಿಸುವವರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಬದುಕಿನಲ್ಲಿ ಕೈ ಹಿಡಿದು ದಾರಿ ತೋರಿಸಿದ ಹಾಗೂ ಬಿದ್ದಾಗ ಎಬ್ಬಿಸಿದ, ನಮ್ಮ ಭವಿಷ್ಯ ರೂಪಿಸಿದ ಶಿಲ್ಪಿಗಳಾದ ನಮ್ಮ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನನ್ನ 21ನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತಿದ್ದೇನೆ. ಗುರು ಎಂದರೆ ಸೃಷ್ಟಿಕರ್ತ, ಬ್ರಹ್ಮನಂತೆ ಜ್ಞಾನವನ್ನು ಸೃಷ್ಟಿಸಿದವರು. ಗುರು ಎಂದರೆ ವಿಷ್ಣುವಿನಂತೆ ನಮ್ಮ ಬದುಕನ್ನು ಪೋಷಿಸುವವರು. ಗುರು ಎಂದರೆ ಮಹೇಶ್ವರನಂತೆ ಅಜ್ಞಾನವನ್ನು ನಾಶ ಮಾಡುವವರು. ಆದ್ದರಿಂದ ಗುರುಗಳೇ ನಮ್ಮ ಜೀವನದ ನಿಜವಾದ ದೇವರು. ಗುರು ಎಂದರೆ ಕೇವಲ ಶಾಲೆಯ ಶಿಕ್ಷಕರಲ್ಲ, ನಮ್ಮ ಜೀವನದ ಮೊದಲ ಗುರು ನಮ್ಮ ತಾಯಿ ಅಲ್ವಾ? ತಾಯಿಯ ಮಡಿಲೇ ನಮ್ಮ ಮೊದಲ ಪಾಠಶಾಲೆ. ತಾಯಿಯ ಪ್ರೀತಿ, ಸಹನೆ, ಶಿಸ್ತು ಹಾಗೂ ಬಾಳಿನ ಮೊದಲ ಮೌಲ್ಯಗಳನ್ನು ತಾಯಿಯೇ ಬಿತ್ತುತ್ತಾಳೆ. ಆದ್ದರಿಂದಲೇ ಗುರುಗಳ ಪಂಕ್ತಿಯಲ್ಲಿ ಮಾತೃದೇವೋ ಭವ ಎಂಬ ಮಾತು ಮೊದಲು ಕೇಳುತ್ತದೆ. ನಂತರ ನಮ್ಮ ಬದುಕಿನಲ್ಲಿ ಬರುತ್ತಾರೆ ನಮ್ಮ ಶಾಲೆಯ ಶಿಕ್ಷಕರು. ಅವರು ಕೇವಲ ಪಾಠವನ್ನಲ್ಲದೆ ಬದುಕು ಹೇಗೆ ನಡೆಸಬೇಕೆಂದು ಕಲಿಸುತ್ತಾರೆ. ನಾವು ಬಿದ್ದಾಗ ಎದ್ದೇಳು, ನೀನು ಮಾಡಬಲ್ಲೆ ಎಂಬ ಧೈರ್ಯ ತುಂಬುತ್ತಾರೆ. ನಮ್ಮಲ್ಲಿ ನಾವು ಕಾಣದ ಸಾಮರ್ಥ್ಯವನ್ನು ಅವರು ಮೊದಲು ಗುರುತಿಸುತ್ತಾರೆ. ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಯ ಕಣ್ಣಲ್ಲಿ ಹೊಳೆಯುವ ಜ್ಞಾನ ತೇಜಸ್ಸನ್ನು ನೋಡುವುದು ಆ ಶಿಕ್ಷಕನಿಗೆ ಸಿಗುವ ಅತ್ಯಂತ ದೊಡ್ಡ ಬಹುಮಾನ. ವಿದ್ಯಾರ್ಥಿಗಳ ಸಾಧನೆಯೇ ಶಿಕ್ಷಕರಿಗೆ ಜಯ. ಒಮ್ಮೆ ಒಂದು ಚಿಕ್ಕ ಹಳ್ಳಿಯ ಬಾಲಕ ಪ್ರತಿದಿನ ಮೈಲಿಗಳಷ್ಟು ದೂರ ಕಾಲ್ನಡಿಗೆಯಲ್ಲಿ ಶಾಲೆಗೆ ಹೋಗುತ್ತಿದ್ದ. ಅವನ ಬಳಿ ಹಣವಿರಲಿಲ್ಲ, ಸೌಲಭ್ಯವೂ ಕೂಡ ಇರಲಿಲ್ಲ. ಆದರೆ ಕಲಿಯುವ ಹಂಬಲ ತುಂಬಾ ಇತ್ತು. ಅವರ ಗುರುಗಳು ಅವನ ಪರಿಶ್ರಮವನ್ನು ನೋಡಿ ಎಲ್ಲ ಮಕ್ಕಳು ಮನೆಗೆ ಹೋದ ನಂತರವೂ ಅವನಿಗೆ ಪಾಠ ಕಲಿಸುತ್ತಿದ್ದರು. ಅದೇ ಬಾಲಕ ಒಂದಿನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಪ್ರಸಿದ್ಧರಾದರು. ಅವರೇ ನಮ್ಮೆಲ್ಲರ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಅವರು ಯಾವಾಗಲೂ ಹೇಳ್ತಿದ್ರು, ಟೀಚಿಂಗ್ ಈಸ್ ಎ ವೆರಿ ನೋಬಲ್ ಪ್ರೊಫೆಷನ್ that shapes the character, caliber and future of an individual. ಯಶಸ್ವಿಯಾದ ಪ್ರತಿಯೊಬ್ಬರ ಹಿಂದೆ ನಂಬಿಕೆ ಇಟ್ಟ ಒಬ್ಬ ಗುರು ಇರ್ತಾರೆ. ಜಗತ್ತು ಅವರನ್ನು ಎಷ್ಟೇ ಅನುಮಾನಿಸಿದರೂ ಆ ಗುರುಗಳು ಅವರನ್ನು ಎಂದೂ ಬಿಟ್ಕೊಡೋದಿಲ್ಲ. ನಿಜ ಹೇಳಬೇಕಂದ್ರೆ ಗುರುಗಳು ಕೇವಲ ಶಾಲೆಗಳಲ್ಲಿ ಇರುವುದಿಲ್ಲ. ನಮ್ಮ ತಂದೆ ತಾಯಿ ನಮಗೆ ಮೌಲ್ಯಗಳನ್ನು ಕಲಿಸುವ ಗುರುಗಳಾದರೆ, ಸ್ನೇಹಿತರು ದಯೆ ಕಲಿಸಿದ ಗುರುಗಳು, ಇನ್ನು ವಿಫಲತೆಗಳು ಧೈರ್ಯ ಕಲಿಸಿದ ಗುರುಗಳು. ಹೀಗಾಗಿ ಬದುಕೇ ಒಂದು ಪಾಠಶಾಲೆ. ನಾವು ಎಷ್ಟೇ ದೂರ ಹೋಗಿದ್ದರೂ, ಎಷ್ಟೇ ಎತ್ತರ ಏರಿದ್ದರೂ ನಿಮ್ಮ ಪಾಠಗಳ ನೆನಪು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿರುತ್ತೆ. ನಿಮ್ಮ ಪ್ರೋತ್ಸಾಹ ನಮ್ಮ ಜೀವನದ ಶಕ್ತಿ. ಶಿಕ್ಷಕರೇ, ಈ ಬದುಕಿನ ಪ್ರತಿಯೊಂದು ಗೆಲುವಿನ ಹಿಂದೆ ನಿಮ್ಮ ಆಶೀರ್ವಾದ ಸದಾ ಇರುತ್ತದೆ. ಮತ್ತೊಮ್ಮೆ ನನ್ನೆಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ವಿಶೇಷ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಹಾಗೂ ಶೇರ್ ಮಾಡಿ ಮತ್ತು ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಅಂತ ಕಮೆಂಟ್ಗಳ ಮೂಲಕ ತಿಳಿಸಿ. ನಮಸ್ಕಾರ.